ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಬರುವ ಲಕ್ಷಾಂತರ ಭಕ್ತರ ಮನೋರಂಜನೆಗೆ ಎಂದೇ ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಎಸ್ಎನ್ಎಎಸ್ ಅಮ್ಯೂಸ್ಮೆಂಟ್ ಪಾರ್ಕ್ ವಸ್ತು ಪ್ರದರ್ಶನವನ್ನ ಸ್ಥಳೀಯ ಶಾಸಕ ಎಚ್ಕೆ ಸುರೇಶ್ ಅವರು ಇಂದು ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್ ಅವರು ಪುರಸಭೆ ಜೂನಿಯರ್ ಕಾಲೇಜು ಆವರಣದಲ್ಲಿ ಮಕ್ಕಳಿಗೆ ಖುಷಿ ನೀಡುವ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ವಸ್ತು ಪ್ರದರ್ಶನವನ್ನ ನಿರ್ಮಿಸಿದ್ದಾರೆ. ಇದರ ಮಾಲೀಕರು ಸರ್ವರಿಗೂ ಅವಕಾಶ ನೀಡುವ ನಿಟ್ಟಿನಲ್ಲಿ ಕಡಿಮೆ ಬೆಲೆ ನಿಗದಿಪಡಿಸಿದ್ದು ಪುರಸಭೆ ಈಗಾಗಲೇ ಹಲವು ಸವಲತ್ತುಗಳನ್ನು ಕಲ್ಪಿಸಿದೆ. ಈ ಮನೋರಂಜನಾ ವಸ್ತು ಪ್ರದರ್ಶನವನ್ನ ಎಲ್ಲರೂ ಬಂದು ಆನಂದಿಸಿ ಎಂದರು. ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಬೇಲೂರಿನಲ್ಲಿ ಈ ಹಿಂದೆ ದನಗಳ ಜಾತ್ರೆ ಮತ್ತು ವಸ್ತು ಪ್ರದರ್ಶನ ಸತತ 1 ತಿಂಗಳುಗಳ ಕಾಲ ನಡೆಯುತ್ತಿತ್ತು. ಆದರೆ ಕಾಲ ಕಳೆದಂತೆ ಕೇವಲ ವಸ್ತು ಪ್ರದರ್ಶನ ನಡೆಸುವ ವಾಡಿಕೆ ಬಂದಿದೆ. ಜಾತ್ರೆಗೆ ಬರುವ ಭಕ್ತರಿಗೆ ಮತ್ತು ಸ್ಥಳೀಯ ಪಟ್ಟಣದ ನಿವಾಸಿಗಳಿಗೆ ಕೊಂಚ ಮನೋರಂಜನೆ ನೀಡಲು ವಸ್ತು ಪ್ರದರ್ಶನ ಕೆಲಸ ಮಾಡುತ್ತೆ ಎಂದ ಅವರು, ಈ ಕಾರ್ಯಕ್ಕೆ ಶಾಸಕರು ನೀಡಿದ ಸಹಕಾರ ಎಂದಿಗೂ ಮರೆಯುವಂತಿಲ್ಲ ಎಂದರು. ಚನ್ನಕೇಶವ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಈಗಾಗಲೇ ಮಕ್ಕಳುಗಳಿಗೆ ಎಕ್ಸಾಮ್ ಮುಗಿದಿದೆ. ಜಾತ್ರಾ ಮಹೋತ್ಸವಕ್ಕೆ ಇಡೀ ದೇಶಾದ್ಯಂತ ಬರ್ತಾ ಇದ್ದಾರೆ. ಹಾಗಾಗಿ ಮನೋರಂಜನಾ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಇವತ್ತು ಈ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಾನು ಸಾರ್ವಜನಿಕರಲ್ಲಿ ಮತ್ತು ಮನೋರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥಲ್ಲಿ ಒಂದು ಮನವಿ ಏನೆಂದರೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಸುರಕ್ಷತೆ. ಆ ಸುರಕ್ಷತೆಯಾಗಿ ಯಾವುದೇ ಒಂದು ಸಣ್ಣ ಅನಿತರ ಘಟನೆಗೆ ಅವಕಾಶ ಇಲ್ಲದಂಗೆ ಸುರಕ್ಷಿತವಾಗಿ ಈ ಮನೋರಂಜನಾ ಕಾರ್ಯಕ್ರಮವನ್ನು ಅಚ್ಚುಮೆಚ್ಚಾಗಿ ಮಕ್ಕಳುಗಳ ಭಾವದಲ್ಲಿ ಮುಂದಿನ ವರ್ಷದವರೆಗೂ ಉಳಿಬೇಕು ಅಂತಕ್ಕಂಥ ಭಾವದಲ್ಲಿ ಕಡಿಮೆ ವೆಚ್ಚದಲ್ಲಿ, ಅದರಲ್ಲೂ ಸಹ ದುಬಾರಿ ವೆಚ್ಚ ಮಾಡ್ದಂಗೆ ಕಡಿಮೆ ವೆಚ್ಚದಲ್ಲಿ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಮಕ್ಕಳುಗಳಿಗೆ ಮತ್ತು ಮಹಿಳೆಯರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೊಟ್ಟು ಈ ಒಂದು ಮನೋರಂಜನಾ ಕಾರ್ಯಕ್ರಮ ವಿಶೇಷವಾಗಿ ಜಾತ್ರಾ ಮಹೋತ್ಸವಕ್ಕೆ ಮತ್ತೊಮ್ಮೆ ಆರ್ಥಿಕ ಶುಭ. ಚನ್ನಕೇಶವ ಸ್ವಾಮಿ ರಥೋತ್ಸವ ಇರೋದರಿಂದ ಸುಮಾರು ಒಂದು ತಿಂಗಳವರೆಗೆ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ವಸ್ತು ಪ್ರದರ್ಶನವನ್ನು ರಜಾ ಇರೋದರಿಂದ ಶಾಲಾ ಮಕ್ಕಳು ಮತ್ತು ಎಲ್ಲ ಬೇಲೂರಿನ ಜನತೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ಬಂದು ಈ ಒಂದು ವಸ್ತು ಪ್ರದರ್ಶನದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಆಟವನ್ನು ಆಡಿ ಮನೋರಂಜನೆಯನ್ನು ಪಡೆದುಕೊಂಡು ಈ ಒಂದು ಇದನ್ನು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ.